ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಗೌಡ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ಮತ್ತು ನನ್ನ ಚಾನಲ್ನಲ್ಲಿ ರೆಸಿಪೀಸು, ವ್ಲಾಗ್ಸು ಎಲ್ಲ ಬರುತ್ತೆ. ನೋಡಿ, ಮಿಸ್ ಮಾಡಿದ್ರೆ ನೋಡಿ, ಸ್ಕಿಪ್ ಮಾಡಿಬಿಡಿ. ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂದರೆ ಸೊಪ್ಪು ಸಾರು, ಮಜ್ಜಿಗೆ ಹಾಕಿ ಮಾಡೋದು, ಮೊಸರಲ್ಲ. ಫಸ್ಟ್ ನಾವು ಸೊಪ್ಪನ್ನ ಬೇಯಿಸ್ಕೊಳ್ಬೇಕು. ಹಸಿಮೆಣ್ಸಿನ್ಕಾಯಿ ಹಾಕಿ ಸೊಪ್ಪು ಉಪ್ಪು ಹಾಕಿ ಬೇಯಿಸ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ನಾವು ಮಜ್ಜಿಗೆ ಕಡ್ಕೋಬೇಕು. ಮೊಸರಲ್ಲ ಹೇಳ್ತಿದ್ದೀನಿ ನೋಡಿ. ಮಜ್ಜಿಗೆನಲ್ಲಿ ಸೊಪ್ಪನ್ನ ಹಾಕ್ಕೊಡ್ಬೇಕು. ಬೇಯಿಸಿರೋ ಸೊಪ್ಪನ್ನ ಹಾಕಿ ಚೆನ್ನಾಗಿ ಹಿಂಡ್ಕೊಂಡು ಮಡಿಕೋಬೇಕು. ಖಾರಕ್ಕೆ ಏನು ಬೇಕು ಅಂತ ಹೇಳ್ತಾಯಿದ್ದೀನಿ ನೋಡಿ. ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಮೆಣಸು, ತೆಂಗಿನಕಾಯಿ ಮತ್ತು ಬೇಯಿಸ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಅಷ್ಟು ಹಾಕ್ಕೊಂಡು ರುಬ್ಕೋಬೇಕು. ನಾವು ರುಬ್ಕೋಬೇಕು ಅಂತಂದರೆ ಏನಂತಂದರೆ ನಮ್ಮ ಮನೆಗೆ ಜಾಸ್ತಿ ಜನ ಇದ್ದೀವಿ, 20 ಜನ ಇರೋ ಕಾರಣ ಸ್ವಲ್ಪ ಜಾಸ್ತಿ ಹಾಕಿದ್ರೆ ನೀವು ಸ್ವಲ್ಪ ಕಡಿಮೆ ಹಾಕೋಬೋದು. ಖಾರ ಈ ಥರ ಇರುತ್ತೆ. ಖಾರನ ನಾವು ಮಿಕ್ಸ್ ಮಾಡ್ಕೋಬೇಕು ಮಜ್ಜಿಗೆಗೆ. ಸೊಪ್ಪಿಗೆ ಮಿಕ್ಸ್ ಮಾಡಿಬಿಟ್ಟು ಸೊಪ್ಪನ್ನ ಎತ್ತಿಕ್ಕಿರ್ತೀವಿ. ಬರೀ ಮಜ್ಜಿಗೆಗೆ ಮಾತ್ರ ನಾವು ಖಾರ ಮಾಡ್ಕೋಬೇಕಷ್ಟೇ. ಉಪ್ಪನ್ನ ನಾವು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು. ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿರ್ತೀರಲ್ವ. ನೆಕ್ಸ್ಟು ನಾವು ಸೊಪ್ಪನ್ನ ಹಿಂಡ್ಕೊಂಡು ಮಾಡ್ಕೊಳ್ತೀವಿ. ಆ ಸೊಪ್ಪನ್ನ ಹಾಕಿ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಈ ಸಾಂಬಾರಿಗೆ ಬಿಸಿಲಿರಬೇಕು. ವೆದರು ಮಧ್ಯಾಹ್ನ ಟೈಮ್ ಮಾಡ್ಕೋಬೇಕು, ಅವಾಗ ಚೆನ್ನಾಗಿರುತ್ತೆ ಟೇಸ್ಟು. ನಮ್ಮ ಮನೆಯಲ್ಲಿ 20 ಜನ ಇದ್ದೀವಿ. ಆಲ್ಮೋಸ್ಟಲ್ಲಿ ನಾವು ಅಂದರೆ 17 ಜನ ಇರೋದು. ಸ್ವಲ್ಪ ಮನೆ ಕೆಲಸ ಮಾಡ್ತಾರಲ್ಲ ಅವ್ರನ್ನೂ ಸೇರಿಸಿ 20 ಜನ ಇದ್ದೀವಿ. ಎಲ್ರಿಗೂ ಕೂಡ ಈ ಸಾಂಬಾರು ಅಂದರೆ ತುಂಬ ಇಷ್ಟ. ನಾವು ಜಾಸ್ತಿ ಮಾಡಲ್ಲ. ಅದೇ ನಾನು ನಿಮ್ಗೆ ಹೇಳಿದ್ನಲ್ಲ ಮೊದಲೇ, ವೀಕ್ಲಿ ಒನ್ಸ್ ಇಲ್ಲ 15 ಡೇಸ್ 20 ಡೇಸ್ಗೆ ಮಾಡೋದು. ಎಲ್ಲರೂ ಕೂಡ ಇಷ್ಟಪಡ್ತಾರೆ ಈ ಸಾಂಬಾರು. ಒಂದು ಐಟಮು ಕೂಡ ಸ್ಕಿಪ್ ಮಾಡಿದಿರ ಮಾಡಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವೆಲ್ಲರೂ ಇಷ್ಟಪಡ್ತೀರಾ, ಮಾಡಿ ಎಂಜಾಯ್ ಮಾಡಿ.